ಬಿಸಿಲು ಎಷ್ಟೈತಪ್ಪ ಅಂತಂದ್ರೆ ಈಗಂತೂ ನಮ್ಗೆ ಮನುಷ್ಯರ್ಗೇ ಒಟ್ಟು ಅಡ್ಡಾಡೋಕ್ಕಾಗವಲ್ದು. ತಲೆ ಮ್ಯಾಗ ಕ್ಯಾಪ್ ಇಲ್ಲದೆ ಒಟ್ಟು ಹೊರಗೆ ಹೋಗೋಕ್ಕಾಗವಲ್ದು. ಇವು ಪಕ್ಷಿ ಪ್ರಾಣಿಗಳು ಹೆಂಗಾರ ಇರ್ತಾವೆ ಏನೋ ದೇವ್ರ ಸೃಷ್ಟಿ ಅದು. ದೇವ್ರ ಸೃಷ್ಟಿಯೊಳಗೆ ಇದು ಪಕ್ಷಿ ಬಿಸಿಲಿಗೆ ಸಾಕಾಗಿ ಹಾರಾಡಿ ಸಾಕಾಗಿ ನೆಲಕ್ಕೆ ಬಂದು ದಪ್ಪನ ಬಿದ್ದುಬಿಟ್ಟಿತ್ತು. ನಾ ಕೆಲಸ ಮಾಡಲ್ಲಿ ಬಂದು ಬಿದ್ದಿದ್ದಕ್ಕೆ ಅದು ಏನೋ ಅಕಸ್ಮಾತ್ ನನ್ನ ಕಣ್ಣಿಗೆ ಬಿತ್ತು ಅಂತಂದು ನಾನು ಅದನ್ನು ತೊಗೊಂಡು ಮೊದಲು ನೆರಳಾಗಿಟ್ಟೆ. ಆಮೇಲೆ ಸ್ವಲ್ಪ ನೀರು ಕುಡ್ಸಿದ ಮೇಲೆ ಒಂದು ತಟ್ಟಗೆ ಒಟ್ಟು ಮಿಸ್ಗಾಡೋಕ್ಕೆ ತಯಾರಿದ್ದಿಲ್ಲ. ಅದು ಅಷ್ಟು ಸುಸ್ತಾಗಿಬಿಟ್ಟಿತ್ತು. ಅದು ಕಣ್ಣನ್ನು ಪುಳಗ್ಸಕ್ಕೆ ತಯಾರಿದ್ದಿಲ್ಲ. ಸ್ವಲ್ಪ ನೀರು ಕುಡ್ಸಿದ ಮೇಲೆ ಒಂದು 5 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಕಣ್ಣು ಮಿಟಕ್ಸಕತ್ತು. ಆಮೇಲೆ ಹಂಗೆ ಒಂದು ಸ್ವಲ್ಪ ನೀರು ಹಾಕ್ಕೊತ ಕುಂತ್ವಿ. ನೀರು ಹಾಕಿದ ಮೇಲೆ ಒಂದು ಸ್ವಲ್ಪ ಮತ್ತೆ ಎದ್ದು ನಿಂತು ಸ್ವಲ್ಪ ಹಂಗೆ ರೆಕ್ಕೆ ಬಿಡ್ದಂಗೆಲ್ಲ ಮತ್ತು ನಮಗೂ ಒಂದು ಸ್ವಲ್ಪ ಧೈರ್ಯ ಬಂತು, ಏನೋ ಬದುಕ್ತೈತೆ ಏನೋ ಇದು ಪ್ರಾಣಿ ಅಂತಂದು. ಪಕ್ಷಿ ಆದರೂ ಬದುಕಿತ್ತು. ಮತ್ತು ಹಂಗೆ ನೋಡ್ಕೊತಾನೆ ನೀರು ಕುಡಿಸಿದ್ವಿ. ಮತ್ತು ಚೇತರಿಸ್ಕೊಂತು. ಬಿಸಿಲಿನ ಬೇಗ ಎಷ್ಟು ಹತ್ತಿಬಿಟ್ಟಿತ್ತು ಅಂದ್ರೆ ಅದಕ್ಕೆ ಪಾಪ ಒದ್ರಾಗ ಸಹಿತ ಬರೋಲ್ದಾಗಿತ್ತು. ಧ್ವನಿನೂ ಬರಾಕತ್ತಿದ್ದಿಲ್ಲ. ಅದಕ್ಕೆ ಒದರ್ಬೇಕಂತ ಟ್ರೈ ಮಾಡಕತ್ತೈತೆ, ಆದ್ರೆ ಅದು ಧ್ವನಿ ಬರೋಲ್ದಾಗಿತ್ತು. ಅದಕ್ಕೆ ಅಷ್ಟು ಬಿಸಿಲು ಹತ್ತಿಬಿಟ್ಟಿತ್ತು ಅದಕ್ಕೆ. ಅಂಥದ್ದು ಏನೋ ಮಾಡಿ ಒಂದು ತಟ್ಟಗೆ ಹಾರಾಡಕ್ಕೆ ಕುಂತು ದೇವ್ರ ಪುಣ್ಯದ್ಲಿಂತ್ರ ಅದು ಹಾರಾಡಿತು, ಚೇತರಿಸ್ಕೊಂಡಿಂದ ತನ್ನ ಪಾಡಿ ತಾನು ಹೋಯ್ತು. ಏನೋ ಒಂಥರ ನೆಮ್ಮದಿ, ನಮಗೂ ಒಂದು ಜೀವ ಕಾಪಾಡಿದ್ವಿ ಅನ್ನೋದು. ಆ ದೇವ್ರು ನಮಗೆ ಆ ಅವಕಾಶನ ಸೃಷ್ಟಿ ಮಾಡಿಕೊಟ್ಟ ಅಂತ ಅಂದ್ಕೊತೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಪ್ರಾಣಿಗಳಿಗೆ, ಪಕ್ಷಿಗಳೇ, ನಿಮ್ಮ ಮನೆಯ ಮೇಲೆ, ನಿಮ್ಮ ಛಾವಣಿ ಮೇಲೆ ನೀರನ್ನು ಅಥವಾ ಏನೋ ನಿಮ್ಮ ಕೈಲಾದ ಆಹಾರವನ್ನು ಇಡೋದಕ್ಕೆ ಪ್ರಯತ್ನ ಮಾಡಿರಿ. ಇಟ್ರೆ ಅಂದ್ರೆ ಅವಕ್ಕೂ ಒಂದಿಟ್ಟೇನೋ ನೆರಳು ಇದ್ರಂಕರ ಭಾಳ ಚಲೋ ಆಗುತ್ತೆ. ಆಹಾರ ಮತ್ತು ನೀರು ಇಡಲ್ಲೇ ಅಂದರೆ ಒಂದು ಸ್ವಲ್ಪ ತಣ್ಣಗಿರ್ತಾವೆ ಅವು. ನೆರಳು ಇದ್ದಲ್ಲಿ ಇಟ್ರಂದ್ರೆ ಅವಕ್ಕೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ನೋಡಿರಿ ಹಿಂಗತೆ ಹಾರಾಡಕ್ಕೆ ಕುಂತದು. ಹಾರಾಡಿಂದ ನಮಗೂ ಒಂದು ಸ್ವಲ್ಪ ಸಮಾಧಾನ ಆಯಿತು. ಆಮೇಲೆ ತನ್ನ ಪಾಡಿ ತಾನೂ ಹೋಯ್ತದು. ಗಿಡ ಅಷ್ಟು ಕಾಲು ನೋಡಿ ಹಿಂಗೆ ಹಿಡಿಯೋಕೆ ಬರೋಕತ್ತಿದ್ದಿಲ್ಲ ಅದಕ್ಕೆ. ಅದ್ರ ಸಂಬಂಧ ದಯವಿಟ್ಟು ಎಲ್ಲರೂ ಒಂದು ಸ್ವಲ್ಪ ನೀರು, ಆಹಾರವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಇಟ್ರಂದ್ರೆ ಭಾಳ ಚಲೋ ಆಗುತ್ತೆ. ಇದಕ್ಕೆ ಹೇಳೋದು, ಪರಿಸರನ ಉಳಿಸ್ಕೋಬೇಕು ನಾವು ಅಂತಂದು. ಜಾಸ್ತಿ ಗಿಡ ನೆಟ್ಟಿವಿ ಅಂದ್ರೆ ಎಲ್ಲರೂ ನಮಗೆ ತಂಪಾದ ಗಾಳಿ ಮತ್ತು ನೆರಳು ಸಿಗ್ತೈತೆ ಅಂತಂದು ಅಂದ್ಕೊತೀನಿ. ಎಲ್ಲರೂ ಈ ಮಾತನ್ನು ತಿಳ್ಕೊಂಡಿರಿ ಅಂತ ಅಂದ್ಕೊಂಡಿನಿ. ಕೂಗಕ್ಕೆ ಪ್ರಯತ್ನ ಮಾಡಕತ್ತೈತೆ, ಆದರೂ ಆಗೋಲ್ದಾಗಿತ್ತು ಅದಕ್ಕೆ. ಎಲ್ಲರೂ ಪರಿಸರವನ್ನು ಉಳಿಸೋಣ, ಬೆಳೆಸೋಣ. ಪರಿಸರವನ್ನು ರಕ್ಷಿಸೋದ್ರಿಂದ ನಮಗೂ ಅನುಕೂಲ ಐತೆ, ಪ್ರಾಣಿ ಪಕ್ಷಿಗಳಿಗೂ ಅನುಕೂಲ ಐತೆ. ಆದಷ್ಟು ಎಲ್ಲರೂ ನಿಮ್ಮ ಪ್ರದೇಶದೊಳಗೆ ನೀರು, ಆಹಾರವನ್ನು ಸಾಧ್ಯವಾದ್ರೆ ಮಾಡಿರಿ ಅಂತ ನನ್ನ ಕಳಕಳಿಯ ಮನವಿ ಇದು. ಪ್ಲೀಸ್ ಎಲ್ಲರೂ ಈ ಸಹಾಯವನ್ನು ಮಾಡಬೇಕಾಗಿ ವಿನಂತಿ ಪ್ರಾಣಿ ಪಕ್ಷಿಗಳಿಗೆ.